ನಮ್ಮ ವಿಶ್ವವಿದ್ಯಾಲಯವು ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವ ಮಾನವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಮಾನ್ಯ ಕುಲಪತಿಯವರ ಅಧ್ಯಕ್ಷತೆಯಲ್ಲಿ ಆಚರಿಸುತ್ತಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾರತದ ಇತಿಹಾಸದಲ್ಲಿ ಅಪ್ರತಿಮ ವ್ಯಕ್ತಿತ್ವವಾಗಿ ಹೊರಹೊಮ್ಮಿದ್ದಾರೆ. ಅವರು ಕೇವಲ ಭಾರತ ಸಂವಿಧಾನ ಶಿಲ್ಪಿ and very respected member in the society, IRS, Shri Sudham Das ji, and our senior friend Dr. Vijayalakshmi Deshmane, Padma awardee for her service in the field of medicine and social service. We have Arjun Vadeyar, KS officer and our registrar, Dr. Riaz Basha, registrar evaluation, Shri D.K. Gangadhar, our finance officer, all our university officials, Senate syndicate members, academic council members, deans of faculty, our guest Shastri ji and ma'am has come, Professor Vijayalakshmi's sister, and all dear friends and our university officials here. See, just now our honorable guests have spoken about Baba Saheb Ambedkar ji and why we are celebrating. According to me, after I took over, this is the second celebration that we are doing it in the university. According to me and according to Sudham Das sir, what he presented, everyone should read Ambedkar's true story of life, all the students. Unfortunately, he is presented and depicted as only champion or leader of downtrodden, oppressed society. It is not true. For a person like me, for all the students from different faculties, different states, different walks of life, he should be your role model because of 101 reasons. That is why, as a university, of course, we should be celebrating, but as an individual, I always feel proud and happy that we all celebrate this Ambedkar's Jayanti 135th, and also we talk about it, we discuss about his life stories, and we get inspired. Believe me, every time I go through some article of Ambedkar ji, it's all different stories that stimulates and that inspires. ಟಿಆರ್ಎಸ್ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶಿಸಿದ್ದಾರೆ. ನಂತರ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗ ಕ್ಷೇತ್ರದಲ್ಲಿ 30ಕ್ಕೂ ಹೆಚ್ಚು ವರ್ಷಗಳ ಅನುಭವ ಹೊಂದಿರುವ ಗಣ್ಯ ತಜ್ಞರು. ಪ್ರಧಾನ ತನಿಖೆ ಅಧಿಕಾರಿಯಾಗಿ ಜಾಗತಿಕ ಮಟ್ಟದಲ್ಲಿ ಸ್ತನ ಕ್ಯಾನ್ಸರ್ ಸಂಬಂಧಿತ ಮಹತ್ವ ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅಲ್ಲದೆ ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಆಂಕಾಲಜಿ ಸಂಸ್ಥೆಯಲ್ಲಿ ಮಹತ್ವದ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಸಮಾರಂಭಕ್ಕೆ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಮಾರಂಭಕ್ಕೆ ಬಾಬಾ ಸಾಹೇಬರ 135ನೇ ಜನ್ಮದಿನೋತ್ಸವದ ಆಚರಣೆ ಸಲುವಾಗಿ ಈಗ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದೀವಿ. ಅತ್ಯಂತ ಚಿಕ್ಕ ಚೊಕ್ಕ ಸುಂದರ ಸಮಾರಂಭ ಇದಾಗಿತ್ತು. ಬಾಬಾ ಸಾಹೇಬರ ಅನೇಕ
ಆದರ್ಶ ಪೂರ್ಣ ಉದ್ದೇಶಗಳನ್ನು ಹಂಚಿಕೊಳ್ಳೋ ಅವಕಾಶ ನನಗೆ ಬರುತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿದ್ದ ಅನೇಕ ಸಭಿಕರು ಯುವಕರಾಗಿರೋದನ್ನು ಗಮನಿಸಿ ಪ್ರಸ್ತುತ ಕಾಲಘಟ್ಟದಲ್ಲಿ ಯಾವ ಸಂದೇಶ ಅವ್ರಿಗೆ ಅಗತ್ಯವಾಗಿತ್ತೋ ಬಾಬಾ ಸಾಹೇಬರ ಧ್ಯೇಯೋದ್ದೇಶಗಳನ್ನು ಒಳಗೊಂಡಂಥ ಸಂದೇಶನ ಅದನ್ನು ಈ ಸಮಾರಂಭದಲ್ಲಿ ನಾನು ಹಂಚಿಕೊಂಡೆ. ಭಾಳ ಸಂತೋಷ ಆಯಿತು. ವಿದ್ಯಾರ್ಥಿಗಳಿಗೂ ಉತ್ತಮ ಪ್ರತಿಕ್ರಿಯೆ ಸ್ಪಂದನೆ ದೊರಕಿತು. ಬಾಬಾ ಸಾಹೇಬರ ಪ್ರತಿಯೊಂದು ಈ ಥರ ಸ್ಮರಣೀಯ ಕಾರ್ಯಕ್ರಮಗಳು ಅವರ ಸಂದೇಶ, ಅವರ ದೇಶದ ಈಡೇರುವಿಕೆಯಲ್ಲಿ ಸ್ವಲ್ಪ ಅದನ್ನು ಪಾತ್ರ ವಹಿಸಿದ್ರೆ ಇಂಥ ಸಮಾರಂಭಗಳು ಅರ್ಥಪೂರ್ಣವಾಗ್ತವೆ, ಸಾರ್ಥಕ ಅನ್ನಿಸ್ತದೆ. ಥ್ಯಾಂಕ್ ಯು.